ಎವ್ರಿವನ್. ನಾನಂತೂ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಥರ ಹೇಳಿ ತುಂಬ ದಿನ ಆಗಿಬಿಟ್ಟಿದೆ ಗೈಸ್. ನಿಜವಾಗ್ಲೂ ಮಾಡಬೇಕು ಅನ್ಕೋತಾ ಇದ್ದೀನಿ. ಸೊ ಮಾಡಬೇಕು ಅಂದಾಗೆಲ್ಲ ಏನಾದರೂ ಒಂದು ಆಗ್ತಾ ಇದೆ. ಮೇ ಬಿ ಯಾರಿಗೂ ಕಂಡುಬಿದ್ದುಬಿಟ್ಟಿದೆ ನನ್ನ ಬ್ಲಾಗಿಗೆ ನಿಜವಾಗ್ಲೂ. ಸೊ ಇನ್ಮೇಲಾದರೂ ಅಟ್ಲೀಸ್ಟ್ ವೀಕ್ಲಿ 3 ಬ್ಲಾಗ್ ಆದರೂ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಕೈಲಾದರೆ ಖಂಡಿತ ಮಾಡ್ಬೋದು ಗೈಸ್. ಡೈಲಿ ಬ್ಲಾಗು, ಮಿನಿ ಬ್ಲಾಗು ಅದೆಲ್ಲ ಮಾಡ್ಬೋದು. ಬಟ್ ಏನೋ ನಂಗೆ ಅದ್ರ ಮೇಲೆಲ್ಲ ಇಂಟ್ರೆಸ್ಟ್ ಇಲ್ಲ. ನಾನು ಹೇಳಿದ್ದೀನಿ ಫಸ್ಟ್ ಬ್ಲಾಗಲ್ಲೇ ನನಗೆ ಏನಾದರೂ ಕಂಟೆಂಟ್ ಇರಬೇಕು ಆ್ಯಂಡ್ ಅವಾಗ ನನಗೆ ಬ್ಲಾಗ್ ಮಾಡೋಕ್ಕೆ ತುಂಬ ಇಷ್ಟ ಅಂತ. ಸೊ ಮಾಡ್ತೀನಿ. ಸೊ ಇವತ್ತೇನಿಲ್ಲ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋಗೋದ್ರಿಂದ ಇದನ್ನೇ ಒಂದು ಕಂಟೆಂಟ್ ಅಂತ ಇಟ್ಕೊಂಡು ಒಂದು ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಗೈಸ್ ಏನು ಗೊತ್ತಾ, ಒಂದು ಸ್ಯಾಡ್ ನ್ಯೂಸ್ ಇದೆ. ಜಸ್ಟ್ ವೇಟ್. ನನಗೆ ಸ್ಯಾಡ್ ನ್ಯೂಸ್ ಅಂದ್ಬಿಟ್ಟು ನಗು ಬರ್ತಾ ಇದೆ ಗೈಸ್. ನೋಡಿ ಗೈಸ್ ಹಿಂಗಾಗ್ಬಿಟ್ಟಿದೆ. ಆ್ಯಕ್ಚುಲಿ ನೆನೆ ರೀಲ್ಸ್ ಮಾಡೋಕ್ಕೆ ಹೋಗಿ ಇದು ಸೋಫಾ ಮೇಲೆ ಇಟ್ಟಿದ್ದೆ, ಫಟ್ ಅಂತ ಬಿದ್ದೋಗಿ ಮುರಿದೋಯ್ತು ಗೈಸ್. ಇಲ್ಲಿ ಹೋಗ್ಬಿಟ್ಟಿದೆ ಆ್ಯಂಡ್ ಇಲ್ಲೂ ಹೋಗ್ಬಿಟ್ಟಿದೆ. ನಾನು ನೋಡಿ ಗಮ್ಟೆಪೆಲ್ಲ ಹಾಕಿ ಹಂಗೂ ನೆನೆ ರೀಲ್ಸ್ ಅರ್ಧಂಬರ್ಧ ಆಯ್ತಲ್ಲ ಅಂದ್ಬಿಟ್ಟು ಅಟ್ಲೀಸ್ಟ್ ಗಮ್ಟೆಪೆಲ್ಲ ಹಾಕಿ ಇದು ಮಾಡಿದ್ದೆ, ಸರಿ ಮಾಡಿದ್ದೆ. ಅದನ್ನು ಹಾಗೆ ಬಿಟ್ಬಿಟ್ಟಿದ್ದೀನಿ ನೆನೆ ಕೆಲ್ಸಕ್ಕೆ ಟೈಮ್ ಆಯಿತು ಅಂತ. ಸೊ ಬೇಜಾರಾಗ್ತಾ ಇದೆ ಗೈಸ್. ನೋಡಿ ಹೆಂಗಾಗ್ಬಿಟ್ಟಿದೆ. ಆ್ಯಂಡ್ ಇದು ಲೈಟ್ ಬರ್ತಾ ಇದೆ, ಲೈಟ್ ಎಲ್ಲ ಚೆನ್ನಾಗಿದೆ. ಬಟ್ ಇದು ಹೋಗ್ಬಿಟ್ಟಿದೆ ಗೈಸ್. ಇದು ನಿಂತ್ಕೊಳ್ತಾಳ ಇದನ್ನು ಮತ್ತೆ ಬೇಜಾರಾಗ್ತಿದೆ. ಆ್ಯಕ್ಚುಲಿ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೀನಿ ಫ್ಲಿಪ್ಕಾರ್ಟಲ್ಲಿ. ಆ್ಯಕ್ಚುಲಿ ಇದು ಡೈರೆಕ್ಟಾಗಿ ಹೋಗಿ ಪರ್ಚೇಸ್ ಮಾಡಿರೋದು. ಇದು ನಮ್ಮ ಅಕ್ಕ ತಗೊಬಂದಿದ್ದು. ಯಾವಾಗಲೂ ರೀಲ್ಸ್ ಮಾಡ್ತಾಯಿಲ್ಲ ತಗೋ ಅಂತ, ಪಾಪ ಅವಳು ಗಿಫ್ಟ್ ಕೊಡಿಸಿರೋದು ನಮ್ಮ ದೊಡ್ಡಕ್ಕ ನನಗೆ. ಆ್ಯಂಡ್ ತುಂಬ ಸುಮಾರು 2 ವರ್ಷ ಆಯಿತು ಗೈಸ್. ತುಂಬ ಚೆನ್ನಾಗಿ ಬಾಳಿಕೆ ಬಂತು. ಇವಾಗಲೂ ಲೈಟ್ ಎಲ್ಲ ಆನ್ ಆಗ್ತಿದೆ, ಬಟ್ ಇದು ಹೋಗ್ಬಿಟ್ಟಿದೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಸೊ ಇನ್ನೂ ಒಂದು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೀನಿ, ಅದು ಬರುತ್ತೆ. ನನ್ನ ಹತ್ರ ಈ ರೀಲ್ಸ್ ಮಾಡೋಕ್ಕೆ ಗ್ಯಾಜೆಟ್ಸ್ ಏನೂ ಇಲ್ಲ ಗೈಸ್. ಆ ಥರ ಇನ್ನೂ ಸ್ವಲ್ಪ ಬೆಲ್ಟ್ ಆದಮೇಲೆ ನಾನು ಆಮೇಲೆ ಗ್ಯಾಜೆಟ್ಸ್, ಮೈಕ್ ಆ್ಯಂಡ್ ರೀಲ್ಸ್ ಲೈಟ್ಗಳು ಒಂದು 4-5 ಥರ ಇದೆ. ಆ್ಯಂಡ್ ಕ್ಯಾಮ್ರಾ ತೊಗೋಬೇಕು ಅಂದ್ಕೊಂಡಿದ್ದೀನಿ. ಎಲ್ಲ ಹೀಗೆ ಇದ್ದರೆ ಪಕ್ಕ ಬೆಳಿತೀನಿ. ಆ್ಯಂಡ್ ಓಕೆ ಗೈಸ್, ಈ ಥರ ಹೇಳ್ತಾ ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ತುಂಬ ಲ್ಯಾಗ್ ಆಗಿಬಿಡುತ್ತೆ ಬ್ಲಾಗು. ಓಕೆ, ರೆಡಿಯಾಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಇದು ನಾನು ಹಾಕ್ಕೊಂಡಿರುವಂತಹ ಔಟ್ಫಿಟ್. ಸೊ ಗೈಸ್, ಇಷ್ಟೇ ನನ್ನ ಮೇಕಪ್. ಹೆಂಗೆ ಕಾಣಿಸ್ತಾ ಇದ್ದೀನಿ? ಕ್ಯೂಟ್ ಅಲ್ಲ? ಓಕೆ, ಹೇರ್ ಒಂದು ಸೆಟ್ ಮಾಡಬೇಕು. ಅದು ಬಿಟ್ಟರೆ ಕಂಪ್ಲೀಟ್ ಎಲ್ಲ ಆಗಿದೆ. ಆ್ಯಕ್ಚುಲಿ ನನಗೆ ಫ್ರೀ ಹೇರ್ಸೇ ಯಾವಾಗಲೂ ಇಷ್ಟ ಗೈಸ್. ಲೂಸ್ ಹೇರ್ಸು ಈ ಥರ ಹೇರ್ ಡ್ರೈ ಮಾಡ್ಕೊಂಬರ್ತೀನಿ ರೀ. ಸೊ ಹೇರ್ ಡ್ರೈ ಮಾಡ್ಕೊಂಡಿದ್ದಾಯಿತು. ಸೊ ಸ್ವಲ್ಪ ಲಾಸ್ಟ್ ನಮ್ಮ ಫೇವ್ರೇಟ್ ಫಾಗ್, ಸಾರಿ, ಎಲ್ಲೋದ್ರೂ ಹಾಕ್ಕೊಳ್ಳಲ್ಲ ಗೈಸ್, ಸುಮ್ಮನೆ ಇವಾಗ ಟೆಂಪಲ್ಗೆಲ್ಲ. ಸೊ ಚೆನ್ನಾಗಿ ನಾಳೆ ಬೇರೆ ವ್ಯಾಲೆಂಟೈನ್ಸ್ ಡೇ. ಫುಲ್ ಯಾರ್ಯಾರೆಲ್ಲ ಲವ್ ಮಾಡ್ತಾಯಿದ್ದೀರಾ ಎಲ್ಲರಿಗೂ ಒಳ್ಳೇದಾಗಲಿ. ಪ್ಲೀಸ್ ಅವ್ರನ್ನೇ ಮದುವೆ ಮಾಡ್ಕೊಳ್ಳಿ ಗೈಸ್. ಪ್ಲೀಸ್ ದಯವಿಟ್ಟು ಯಾರು ಮೋಸ ಮಾಡಬೇಡಿ. ಆ್ಯಂಡ್ ಯಾವಾಗಲೂ ಹಿಂಗೇನೆ ಗೈಸ್. ನಂದು ಎಷ್ಟು ಗೊತ್ತಾ, 10:30ಗೆ ಹೊರಡೋಣ ಅಂತ ಅಂದ್ಕೊಂಡೆ. ಇವಾಗ ಟೈಮ್ ಎಷ್ಟು ಹೇಳಿ? 12:15. ಏನೂ ಗೊತ್ತಿಲ್ಲ ಗೈಸ್, ಬೇಗನೆ ಎದ್ದಿರ್ತೀನಿ. ರೆಡಿಯಾಗಿ ಎಲ್ಲ ಹೋಗೋಣ ಮಾಡೋಣ. ಬೇರೆಯವ್ರಿಗಿನ್ನ ಮುಂಚೆ ಬೇಗ ಇರಬೇಕು ಅಂತಲೇ ಎದ್ದಿರ್ತೀನಿ. ಬೇಗ ಇದು ಮಾಡಬೇಕು ಅಂತಲೇ. ಅರ್ಧ ನನ್ನ ಬ್ಲಾಗ್ ಏನಕ್ಕೆ ಮಾಡಲ್ಲ ಗೊತ್ತಾ? ಈ ಥರ ಲೇಟ್ ಮಾಡಿರ್ತೀನಿ. ಎಲ್ಲೋದ್ರೂ ಲೇಟು ಗೈಸ್. ಏನಕ್ಕೆ ಅಂತ ನನಗೆ ಅರ್ಥ ಆಗಲ್ಲ. ಹೊರಡುವಾಗ ತೋರಿಸ್ತೀನಿ ಏನ್ರಲ್ಲಿ ಹೋಗ್ತೀನಿ ಏನು ಅಂತೆಲ್ಲ. ಟಿಲ್ ದೆನ್ ಪ್ಲೀಸ್ ವಾಚ್ ಮಾಡಿ. ಸೊ ಗೈಸ್, ಹೊರಡೋಣ. ನಾನೇನು ಹೇರ್ ಸೆಟಪ್ ಮಾಡಿಲ್ಲ, ಹಂಗೆ ಬಿಟ್ಟಿದ್ದೀನಿ ಸ್ವಲ್ಪ ಡ್ರೈ ಆಗಲಿ ಅಂತ. ಸೊ ಅಲ್ಲೋಗಿ ಮಾಡ್ಕೊಳ್ತೀನಿ ಹೋಗ್ತಾ. ಸೊ ಹೋಗೋಣ, ಲೆಟ್ಸ್ ಗೋ. ಗೈಸ್, ಬಸ್ಸಿಗೆ ವೆಯ್ಟ್ ಮಾಡಿ ಸಾಕಾಯಿತು, ಬಸ್ಸೇ ಬಂದಿಲ್ಲ. ಸೊ ನೋಡೋವರೆಗೂ ನೋಡಿ ಟೈಮ್ ಆಗ್ತಿದೆ ಅಂದ್ಬಿಟ್ಟು ಆಟೋದಲ್ಲಿ ಹೋದೆ. ಸೊ ಅಂತೂ ಇಂತೂ ಹೇರೇನು ಸೆಟಪ್ ಮಾಡ್ಕೊಳ್ಳಿಲ್ಲ, ಹಂಗೆ ಹೋದೆ. ಟೈಮ್ ಬೇರೆ ಆಗ್ತಾಯಿದೆ ಅಂತ ಹೇಳಿಬಿಟ್ಟು.
ಸೊ ಫುಲ್ ಬೇರೆ ಬಿಸಿಲು ಗೈಸ್, ಅಂತೂ ಇಂತೂ ರೀಚ್ ಆದೆ. ಇದು ತೊಗೋಬೇಕು ಅನ್ನಿಸ್ತು, ಹಂಗೆ ದೀಪ ಹಚ್ಚಿ ಫುಲ್ ರಶ್ಶು ಗೈಸ್. ನೋಡಿ ನೀವೇ ಎಷ್ಟು ರಶ್, ತುಂಬ ರಶ್ ಇತ್ತು. ಸೊ ನಾನು ಈ ಮೂಲೆಯಲ್ಲಿ ಕುತ್ಕೊಂಡು ನನ್ನ ದೀಪನ ಹಚ್ಚಿ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಇಲ್ಲೆಲ್ಲ ಪೂಜೆ ಎಲ್ಲ ಮಾಡಿಕೊಂಡು ನಾನು ಅಂದ್ಕೊಂಡಿರೋದು ಸಕ್ಸಸ್ ಆಗಲಿ ಅಂತ ಬೇಡ್ಕೊಂಡು ಹೊರಟೆ. ಲೈನಲ್ಲಿ ನಿಂತ್ಕೊಂಡೆ, ಮಂಗಳಾರತಿ ಎಲ್ಲ ತೊಗೊಂಡು ಅಂತೂ ಇಂತೂ ಸ್ವಲ್ಪ ಕುತ್ಕೊಳ್ಳೋಣ ಅಂತ ಕೂತ್ಕೊಂಡೆ. ಸಣ್ಣ ನನಗೆ ಇಷ್ಟ ಆಯ್ತು, ಅದಕ್ಕೆ ಕಿಸ್ ಮಾಡ್ತಾಯಿದ್ದೆ. ಸೊ ಫುಲ್ ಬಾಯಾರಿಕೆ ಆಗಿತ್ತು ಗೈಸ್, ಹಂಗೆ ಜ್ಯೂಸ್ ಕುಡಿಯೋಣ ಅಂತ ಕುಡ್ಕೊಂಡು ಮತ್ತೆ ರಿಟರ್ನ್ ಬಸ್ ಹತ್ತದೆ ಕೆಲ್ಸಕ್ಕೆ. ಬೇರೆ ನನಗೆ ಟೈಮ್ ಆಗ್ತಾಯಿತ್ತು. ಸೊ ಆಲ್ರೆಡಿ 1:30 ಆಗಿತ್ತು. ಸೊ ಹಾಯ್ ಹಲೋ ಎವ್ರಿವನ್, ಜಸ್ಟ್ ಇವಾಗ ತಾನೇ ಬಂದೆ ಗೈಸ್. ಆ್ಯಂಡ್ ಏನು ಅಂತಂದರೆ ತುಂಬ ಬಿಸಿಲು, ರಶ್ಶು. ಬಟ್ ಏನು ಮಾಡೋದು, ಹೋಗಬೇಕು ಅಂತ ಅನ್ನಿಸ್ತು. ಸೊ ಹೋದೆ. ಸೊ ಒಬ್ಬಳೇ ಹೋಗಿದ್ದಿದ್ದು, ನಾನು ಯಾರ ಜೊತೆನೂ ಹೋಗಿಲ್ಲ. ನನಗೆ ಲೈಕ್ ಈ ಥರ ದೇವಸ್ಥಾನಕ್ಕೆ ಆಚೆ ಎಲ್ಲ ಹೋಗಬೇಕು ಅಂದರೆ ಒಬ್ಬೊಬ್ಬರೇ ಹೋಗೋಕ್ಕೆ ಇಷ್ಟ. ಆ್ಯಂಡ್ ಸೊ ಇವಾಗ ತಾನೇ ಡ್ಯೂಟಿಗೆ ಬಂದೆ ಜಸ್ಟು, ಯಾಕಂದರೆ ಪೇಷಂಟ್ ವೆಯ್ಟ್ ಮಾಡ್ತಾಯಿದ್ರು, ಟೈಮ್ ಆಗಿಬಿಡುತ್ತೆ ಅಂತ ಡ್ಯೂಟಿಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡೆ. ಸೊ ಗೈಸ್ ನೆಕ್ಸ್ಟು ವ್ಲಾಗ್ ಮಾಡ್ತೀನಿ ಇನ್ಮೇಲೆ, ವೀಕ್ಲಿ 3 ಆದರೂ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅಪ್ಲೋಡ್ ಮಾಡ್ತೀನಿ. ಸೊ ಯಾರ್ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಪ್ಲೀಸ್ ನನ್ನ ವ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ನನ್ನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇನ್ನೇನಿಲ್ಲ ಗೈಸ್, ಅಷ್ಟೇ. ಮತ್ತೆ ನೆಕ್ಸ್ಟ್ ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. Love you all. Take care.